ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅಕ್ಕಿ ಪಾಯಸನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ಹೊಸದಾಗೆಲ್ಲ ಯಾರು ಈ ವಿಡಿಯೋ ನೋಡ್ತಿದ್ದೀರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ. ನಾನಿವತ್ತು ಸಿಂಪಲ್ಲಾಗಿ ಅಕ್ಕಿ ಪಾಯಸನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಅದರಲ್ಲೂ ಬೆಲ್ಲದ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ಅಕ್ಕಿ 1/4 ಕಪ್, ಬೆಲ್ಲ, ತೆಂಗಿನಕಾಯಿ 1 ಕಪ್, ಒಣಶುಂಠಿ ಹಾಗೂ ಏಲಕ್ಕಿ, ದ್ರಾಕ್ಷಿ ಮತ್ತು ಗೋಡಂಬಿ. ನೋಡಿ, ಗ್ಯಾಸ್ನ ಆನ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ. ಈಗ ಪಾತ್ರೆಯನ್ನು ಸ್ವಲ್ಪ ಕಾಯಿಸ್ಕೊಂಬಿಟ್ಟು ಅದು ಕಾಯ್ದ ನಂತರ ಅದಕ್ಕೆ ಅಕ್ಕಿಯನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಅಕ್ಕಿಯನ್ನು ನೀವು ಲೋ ಫ್ಲೇಮಲ್ಲೇ ಹುರಿಬೇಕು. ಪೂರ್ತಿ ಅಕ್ಕಿ ಕೆಂಪಗಾಗಬೇಕು, ಆ ರೀತಿ ಹುರಿಬೇಕು. ಆವಾಗಲೇ ನಿಮಗೆ ಪಾಯಸ ತುಂಬ ಚೆನ್ನಾಗಿ ಬರೋಂಥದ್ದು. ನೋಡಿ, ನಾನಿಲ್ಲಿ ಹುರಿತಿದ್ದೀನಿ. ನೋಡಿ, ಇನ್ನೂ ಆಗಬೇಕು. ಚೆನ್ನಾಗಿ ಹುರ್ಕೊಬೇಕು. ಅದರಲ್ಲೂ ಲೋ ಫ್ಲೇಮಲ್ಲೇ ಇಟ್ಟು ಹುರಿಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಅಕ್ಕಿ ಹುರಿದಾಗಿದೆ ಅಂತ ಅನಿಸುತ್ತೆ, ಆದರೆ ಅಕ್ಕಿ ಒತ್ತು ಬಿಡುತ್ತೆ. ಆಮೇಲೆ ಚೆನ್ನಾಗೂ ಟೇಸ್ಟ್ ಬರಲ್ಲ. ಪಾಯಸ ತುಂಬಾ ಚೆನ್ನಾಗಿ ಟೇಸ್ಟ್ ಬರಬೇಕಂದ್ರೆ ನೀವು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಈ ರೀತಿ ಕೆಂಪಗಾಗಂಗೆ ಹುರಿಬೇಕು. ನೋಡಿ, ಇದು ಇವಾಗ ಆಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಕೆಲವರು ಅಕ್ಕಿ ಹುರಿದಂಗೆ ಹಾಕ್ತಾರೆ. ಆ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಪಾಯಸ, ಆದರೆ ತುಂಬಾ ಟೇಸ್ಟ್ ಇರಲ್ಲ. ಹಾಗಾಗಿ ನೋಡಿ, ಅಕ್ಕಿ ಹುರ್ಕೊಂಡೇ ಹಾಕಿ. ನಾನು ಇದನ್ನೊಂದು ಬೌಲಿಗೆ ಹಾಕ್ಕೊಳ್ತಿದ್ದೀನಿ. ಈಗ ನಾವು ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಬೆಲ್ಲನ ಕರಗಿಸ್ಕೋಬೇಕು. ಏಕೆಂದರೆ ಬೆಲ್ಲದಲ್ಲಿ ಏನಾರು ಕಸ ಇದ್ದರೆ ಅದು ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಬೆಲ್ಲನ ಚೆನ್ನಾಗಿ ಕಾಯಿಸ್ಬಿಟ್ಟು ಸೋಸ್ಕೊಳ್ತಿದ್ದೀನಿ. ನೋಡಿ, ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿಷ್ಟು ನೀರು ಹಾಕಿದ್ದೀನಿ. ಆಮೇಲೆ ಬೇಕಾದರೆ ಮತ್ತೆ ಹಾಕ್ಕೊಬೋದು ನೀವು. ಫಸ್ಟು ಬೆಲ್ಲನ ಕಾಯಿಸ್ಕೊಳ್ಳಿ. ಸಕ್ಕರೆಗಿಂತ ಬೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಇಲ್ಲಿ ಬೆಲ್ಲನ ಬಳಸ್ತಾ ಇದ್ದೀನಿ. ಅದರಲ್ಲೂ ಈ ಕಪ್ಪು ಬೆಲ್ಲನ ಬಳಸ್ತಾ ಇದ್ದೀನಿ. ಇದು ಜಾಸ್ತಿ ಕಪ್ಪುಗೂ ಇಲ್ಲ ಮತ್ತು ತೀರಾ ಕೆಂಪುಗೂ ಇಲ್ಲ, ಆ ರೀತಿ ಬೆಲ್ಲ. ತುಂಬಾ ನೀವು ಬಿಳಿ ಬೆಲ್ಲನ ಯೂಸ್ ಮಾಡ್ತೀನಿ ಅಂದರೆ ಅದರಲ್ಲಿ ಜಾಸ್ತಿ ಕೆಮಿಕಲ್ ಯೂಸ್ ಆಗಿರುತ್ತೆ. ಅದರಿಂದ ನಾನು ಈ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಬೆಲ್ಲ ಪೂರ್ತಿ ಕರಗಿದೆ. ಇದನ್ನ ಈಗ ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಕಾಯಿನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದ್ರ ಜೊತೆ ನಾನು ಒಂದು ಏಲಕ್ಕಿ ಮತ್ತು ಒಣಶುಂಠಿನ ಹಾಕ್ತಿದ್ದೀನಿ. ಇದನ್ನು ಹಾಕ್ಬಿಟ್ಟು ನೀವು ಚೆನ್ನಾಗಿ ರುಬ್ಕೊಬೇಕು. ನೋಡಿ, ಇಲ್ಲಿ ನಾನು ರುಬ್ಬಿದ್ದೀನಿ. ಇದಕ್ಕೇನೆ ನಾನು ಇವಾಗ ಆವಾಗಲೇ ಹುರಿದಿಟ್ಕೊಂಡಿರುವಂಥ ಅಕ್ಕಿನ ಚೆನ್ನಾಗಿ ತೊಳೆದು ಹಾಕೊಳ್ತಿದ್ದೀನಿ. ಇದರಲ್ಲಿ ಏನಾದರೂ ರೋಸ್ ಏನಾದರೂ ಇದ್ದರೆ ಹೋಗುತ್ತೆ. ಹಾಗಾಗಿ ಅಕ್ಕಿನ ತೊಳೆದು ಹಾಕ್ತಿದ್ದೀನಿ. ನಾನೀಗ ಮಾಡ್ತಿರೋ ಅಕ್ಕಿಲಿ ಒಂದು 4 ಜನ ಇಲ್ಲ 5 ಜನ ಪಾಯಸನ ತಿನ್ಬೋದು. ಅಷ್ಟು ಪಾಯಸನ ನಾನು ಇವತ್ತು ಮಾಡ್ತಿದ್ದೀನಿ. ನೋಡಿ, ಅಕ್ಕಿನ ಯಾವ ರೀತಿ ಕೆಂಪಗಾಗಂಗೆ ಹುರಿದಿದ್ದೀನಿ, ನಿಮಗೆ ಕಾಣ್ತಿದೆ ಅಲ್ವಾ? ನೋಡಿ, ಇಷ್ಟೇ ಹುಡ್ಕೊಬೇಕು. ಆವಾಗ ನಿಮಗೆ ತುಂಬ ಟೇಸ್ಟ್ ಬರೋಂಥದ್ದು. ನಾನಿಲ್ಲಿ ಅಷ್ಟು ಅಕ್ಕಿನ ನೀಟಾಗಿ ತೊಳ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ರುಬ್ಕೊಬೇಕು ನಾವು. ನೀವು ಯಾವ ರೀತಿ ರುಬ್ಬೇಕಂದ್ರೆ ಪೂರ್ತಿ ರವೆ ಇರಬೇಕು, ಆ ರೀತಿ ರುಬ್ಬೇಕು. ತುಂಬ ನೈಸಾಗಿ ರುಬ್ಬಿದ್ರೆ ನಿಮಗೆ ಪಾಯಸ ಚೆನ್ನಾಗಿ ಬರಲ್ಲ. ನೋಡಿ, ಈಗ ರುಬ್ಬಿದ್ದಾಗಿದೆ. ಈಗ ನಾವು ಆವಾಗಲೇ ಕಾಯಿಸಿಟ್ಕೊಂಡಿರುವಂತಹ ಬೆಲ್ಲದ ಪಾಕವನ್ನು ಸೋಸ್ಕೊಳ್ತಿದ್ದೀನಿ. ನೀವು ಈ ಬೆಲ್ಲದ ಪಾಕ ಸೋಸ್ಕೊಂಡಾದ್ಮೇಲೆ ನಿಮಗೆ ನೀರು ಬೇಕಾದ್ರೆ ಹಾಕ್ಕೊಬೋದು. ನೀವೆಷ್ಟು ಪಾಯಸ ಮಾಡ್ತಿದ್ದೀರ ಅಂತ ನೋಡಿ ನೀರು ಹಾಕ್ಕೊಳ್ಳಿ. ಅಕ್ಕಿನೂ ಅಷ್ಟೇ, ನಿಮಗೆ ಎಷ್ಟು ಬೇಕೋ ನೋಡಿ ತಗೊಳ್ಳಿ. ನಾನಿಲ್ಲಿ ಒಂದು 4 ಜನ ಊಟ ಮಾಡುವಷ್ಟು ಪಾಯಸನ ಮಾಡ್ಕೊಳ್ತಿದ್ದೀನಿ. ನೋಡಿ, ನಾನು ಸ್ವಲ್ಪ ನೀರಲ್ಲಿ ಸೇರಿಸ್ತಿದ್ದೀನಿ. ಇದು ಇವಾಗ ಚೆನ್ನಾಗಿ ಕುದಿಬೇಕು. ಆವಾಗ ನೀವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಹಾಕಬೇಕು. ನೋಡಿ, ಇಲ್ಲಿ ಕುದೀತಿದೆ. ನಾನು ಇವಾಗ ಹಾಕ್ತಿದ್ದೀನಿ. ನೋಡಿ, ನೀವು ಬಿಡದಂತೆ ಅದನ್ನು ಕೈಯಾಡ್ತಾನೆ ಇರಬೇಕು, ಇಲ್ಲಾಂದರೆ ಅದು ಪೂರ್ತಿ ಗಟ್ಟಿಯಾಗಿಬಿಡುತ್ತೆ, ತಳಕ್ಕೆ ಕೂತ್ಕೊಂಡ್ಬಿಡುತ್ತೆ. ನಾನಿಲ್ಲಿ ಪೂರ್ತಿ ರುಬ್ಬಿಟ್ಕೊಂಡಿರುವಂತಹ ಅಕ್ಕಿ ಮತ್ತು ಕಾಯಿ ಮಿಶ್ರಣವನ್ನು ಇದಕ್ಕೆ ಹಾಕ್ತಿದ್ದೀನಿ. ನೋಡಿ, ನೀವು ಪೂರ್ತಿ ಹಾಕಿದ ಮೇಲೆ ಅದನ್ನು ಕೈಯಾಡ್ತಾನೆ ಇರಬೇಕು,
ಏಕೆಂದರೆ ತಲೆ ಇಡುತ್ತೆ ಅಂತ ಅವಾಗಲೇ ಹೇಳ್ದೆ ಅಲ್ವಾ, ಹಾಗಾಗಿ ಅದು ಪೂರ್ತಿ ಗಟ್ಟಿ ಆಗೋವರೆಗೂ ಹಾಗೇ ಕೈಯಾಡ್ತಾನೆ ಇರಿ. ನೋಡಿ ನಾನು ಪೂರ್ತಿ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನೋಡಿ ಇಷ್ಟಿದೆ. ತುಂಬ ಕುದ್ದಾಗ ತುಂಬಾ ಗಟ್ಟಿ ಆಗುತ್ತೆ. ಇದು ಪಾಯಸದಲ್ಲಿ ಊಟ ಮಾಡ್ತಾಯಿದ್ರೆ ರವೆ ಪಾಯಸನೂ ಅಂತಲೂ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟ್ ಕೊಡುತ್ತೆ ನಾವು ಹುರಿದಿರೋದ್ರಿಂದ. ನೋಡಿ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಈಗ ನಾನು ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ತಿದ್ದೀನಿ. ನಾನಿಲ್ಲಿ ಹಸಿ ದ್ರಾಕ್ಷಿ ಮತ್ತು ಗೋಡಂಬಿನೇ ಸೇರಿಸ್ತಿದ್ದೀನಿ, ಹುರ್ಕಂತಿಲ್ಲ. ಅದು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನು ಹುರಿದಾಕ್ತಿಲ್ಲ. ಈಗ ನಾನು ಸ್ವಲ್ಪ ತೆಂಗಿನಕಾಯಿನ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಕೊನೆಯಲ್ಲಿ ಹಾಕ್ತಿದ್ದೀನಿ. ಇದನ್ನು ಹಾಕಿದರೆ ಬಾಯಲ್ಲಿ ಹಂಗಂಗೆ ಸಿಗುತ್ತೆ ತೆಂಗಿನಕಾಯಿ, ಅದರಿಂದ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ. ಅದರಿಂದ ಸ್ವಲ್ಪ ತೆಂಗಿನಕಾಯಿನ ಕೊನೆಯಲ್ಲಿ ಉದುರಿಸ್ಬಿಡಿ, ತುಂಬಾ ಟೇಸ್ಟ್ ಕೊಡುತ್ತದು. ನೋಡಿ ಈಗ ಪಾಯಸ ರೆಡಿಯಾಗಿದೆ. ಇದು ನಾನು ಇವಾಗ ಸ್ವಲ್ಪ ಹೊತ್ತು ಮುಚ್ಚಿ ಹಳ್ಳಕ್ಕೆ ಕೈ ಬಿಡ್ತಿದ್ದೀನಿ. ಆಡಬೇಕಂದ್ರೆ ಅದು ನಾನು ರವೆ ಟೈಪು ಅಕ್ಕಿನ ಉಡ್ಕೊಂಡಿದ್ದೆ ಅಲ್ವಾ, ಅದು ಸ್ವಲ್ಪ ಅರಳುತ್ತೆ, ಆದ್ದರಿಂದ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಈಗ ಪಾಯಸ ರೆಡಿಯಾಗಿದೆ. ನೀವು ಮನೇಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಅಕ್ಕಿ ಮತ್ತು ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನಿವತ್ತು ಅಕ್ಕಿ ಪಾಯಸನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಇದು ತುಂಬ ಈಸಿಯಾಗಿ ಮಾಡುವಂತಹ ಪಾಯಸ, ಅದರಲ್ಲೂ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ರಿಗೂ ಕೂಡ ಯಾವುದೇ ಶೀತ ಕೆಮ್ಮಾಗಲಿ ಇದರಿಂದ ಆಗಲ್ಲ. ಸಕ್ಕರೆನ ಯೂಸ್ ಮಾಡಿದ್ರೆ ಆಗುತ್ತೆ. ಹಾಗಾಗಿ ಕೆಲವು ಟೈಮ್ ನೆಂಟರು ಬಂದಾಗ ಏನೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಪಾಯಸನ ತುಂಬಾ ಬೇಗ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.